ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಗತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ನಾಳೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಉಂಟು. ಸೊ ಹಾಗಾಗಿ ಇವಾಗ ನಾನು ಐಟಮ್ಸ್ನೆಲ್ಲ ತಗೊಂಡು ಬರಬೇಕು ಅಂತ ಹೊರಟಿದ್ದೀನಿ. ಸೊ ಪ್ರತಿ ಸಲ ಇದೇ ಒಂದು ಡ್ರೆಸ್ಸಲ್ಲಿರ್ತೀನಿ, ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯಿತಾ. ಬಿಕಾಸ್ ಇದು ಒಗ್ದು ಮೇಲೆ ಇಟ್ಟಿರ್ತೀನ, ಇದನ್ನೇ ತಗೊಳ್ತೀನಿ. ಮತ್ತು ನಾನು ಇದು ನಮ್ಮ ಅಮ್ಮಂದು ನಂದಲ್ಲ. ಅವ್ರು ಈ ಸಲ ಹೋಗ್ಬೇಕಾದ್ರೆ ಬಿಟ್ಟು ಹೋಗಿದ್ರು, ಹಾಗಾಗಿ ನಾನು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಆ್ಯಂಡ್ ವಿಷಯ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಒಂದು ಚಿಕ್ಕ ಪೂಜೆ ಇತ್ತು ನಮ್ಮ ಮನೇಲಿ ಇದೆ, ಹಾಗಾಗಿ ಪೇಂಟಿಂಗ್ ಮಾಡ್ತಿದ್ದೀವಿ ಅಂತೆಲ್ಲ. ಸೊ ಆ ಪೂಜೆ ಬಂದುಬಿಟ್ಟು ಸತ್ಯನಾರಾಯಣ ಪೂಜೆ. ಇದು ಯಾವತ್ತು ಅಂದ್ಕೊಂಡಿದ್ದಂದರೆ, ಫಸ್ಟ್ ಅಂದ್ಕೊಂಡಿದ್ದು ನಾನು 10th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನಮ್ಮಮ್ಮ ಅಂದ್ಕೊಂಡಿದ್ರು. ಅದಾದಮೇಲೆ ಮಾಡಿಸ್ಲಿಕ್ಕೆ ಹೋಗಿರಲಿಲ್ಲ, ಅಂದರೆ ಆಗಿರಲಿಲ್ಲ ಪ್ರತಿ ಸಲ. ರೀಸೆಂಟಾಗಿ ಒಂದು 2-3 ಸಲ ಪ್ಲ್ಯಾನ್ ಆಗಿ ಎಲ್ಲ ರೆಡಿಯಾಗಿರುತ್ತೆ, ಏನೋ ಯಾರೋ ನಮ್ಮ ಸೂತಿಗ ಬಂದಿರುತ್ತೆ, ಇಲ್ಲ ಅಮ್ಮೆ ಬಂದಿರುತ್ತೆ, ಆ ಥರ ಆಗ್ತಿತ್ತು, ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ಒಂದು ಸಲ ಪೇಂಟಿಂಗ್ ಎಲ್ಲ ಮಾಡಿಸಿ ಪೂಜೆಗಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅಜ್ಜಿಗೆ ಹುಷಾರು ತಪ್ಪಿತು, ಸೊ ಅಜ್ಜಿ ಅಡ್ಮಿಟ್ ಆಗಿಬಿಟ್ರು. ಸೊ ಈ ರೀತಿ ಆಗ್ತಾ ಇತ್ತು ಪ್ರತಿ ಸಲ. ಹಾಗಾಗಿ ಈ ಸಲ ಏನೂ ಆಗಬಾರ್ದು ಅಂತ ದೇವರಲ್ಲಿ ಬೇಡ್ಕೊಂಡು ಪೂಜೆನ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಅಮ್ಮ ಇವತ್ತು ಬರೋದು. ಒಂದು ಸೆಕೆಂಡ್. ಅಮ್ಮ ಇವತ್ತು ಬರೋದು, ಇವತ್ತು ಮಧ್ಯರಾತ್ರಿ, ಅಂದರೆ 7 ಗಂಟೆಗೆ ನಾವು ಫ್ಲೈಟ್ ಅಂದ್ಕೊಳ್ತೀನಿ, ಐ ಆಮ್ ನಾಟ್ ಶೋರ್. ಬಟ್ ಮನೆಗೆ ಬರ್ಬೇಕಾದ್ರೆ ಅವ್ರು ಮಧ್ಯರಾತ್ರಿ ಆಗಿರುತ್ತೆ, 11:30 12 ಆಗಿರುತ್ತೆ. ಹಾಗಾಗಿ ಅವ್ರು ಬೆಳಿಗ್ಗೆ, ಅಂದರೆ ಮಧ್ಯರಾತ್ರಿ ಬರ್ತಾರೆ, ಪುನಃ ಬೆಳಿಗ್ಗೆ 5-6 ಗಂಟೆಗೆ ಎದ್ದು ಪೂಜೆ ಕೂತ್ಕೊಳ್ಬೇಕು. ಅದು ಏನು ಮಾಡ್ತೀವೋ ಗೊತ್ತಿಲ್ಲ. ಹರಿಬರಿ ಅಂದರೆ ದಿನ ಅಂದರೆ ಲೇಟ್ ಮಾಡೋಣ ಅನ್ಲಿಕ್ಕೂ ಒಂಥರ ಭಯ ಆದಂಗೆ ಇರುತ್ತೆ ಅಲ್ವಾ, ಅದಕ್ಕೆ. ಹಾಗಾಗಿ ಈಗ ನಾನು ಒಬ್ಬಳೇ ಮನೆಯಲ್ಲಿ, ನನ್ನ ತಮ್ಮ ಸ್ಕೂಲಿಗೆ ಹೋಗಿದ್ದಾನೆ, ಅಜ್ಜ ಇದ್ದಾರೆ. ಬಟ್ ಈಗ ಪೇಟೆಗೆಲ್ಲ ನಾನು ಹೋಗಬೇಕಾ, ಮನೇಲಿ ಏನೇನು ಐಟಮ್ಸ್ ಇದ್ರೆ ಅದೆಲ್ಲ ಅಜ್ಜ ತೆಗೆದಿರ್ತೀನಿ ಅಂತ ಅಂದಿದ್ದಾರೆ. ಅಂದರೆ ಇವಾಗ ಕಾಯಿ, ಬಾಳೆ ಎಲೆ, ಎಕ್ಸೆಟ್ರಾ ಕೆಲವುದೆಲ್ಲ. ಅದು ಬಿಟ್ಟು ಈ ಅರಿಶಿನ ಕುಂಕುಮ, ಅದಾದಮೇಲೆ ಕೆಲವೊಂದಿಷ್ಟು ಲಿಸ್ಟ್ ಕೊಟ್ಟಿದ್ದಾರೆ ಪುರೋಹಿತರು, ಭಟ್ರ. ಕನ್ನಡ ಓದಬೇಕಾದ್ರೆ ನಂಗೆ ಮಂಡೆ ಹಾಳಾಗಿ ಹೋಯ್ತು ಆಯಿತಾ, ಅರ್ಥನೂ ಆಗ್ತಿರ್ಲಿಲ್ಲ ಏನು ಬರೆದಿದ್ದಾರೆ ಅಂತ. ಅಲ್ಲ, ನಂಗೆ ಕನ್ನಡ ಓದಲಿಕ್ಕೆ ಬರುತ್ತೆ, ಬಟ್ ಅದು ಅರ್ಥ ಆಗಲಿಲ್ಲ. ಸೊ ಇದಿಷ್ಟು. ಕಣ್ಣೆಲ್ಲ ಮಯ ಆಗ್ತುಂಟಪ್ಪ. ಈಗ ರೆಡಿಯಾಗಿ ಹೊರಡಬೇಕು. ಅದಾದ್ಮೇಲೆ ಈಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದೀನಿ. ಕಣ್ಣೇ ಕಾಣಿಸ್ತಿಲ್ವಲ್ಲ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದೀನಿ. ಈಗ ಕ್ಲೀನಿಂಗ್ ಎಲ್ಲ ಆಗೋಗಿದೆ. ಅಂದರೆ ಮೊನ್ನೆ ಪೇಂಟಿಂಗ್ ಮಾಡ್ಲಿಕ್ಕೆ ಹೋಗಿ ಕ್ಲೀನಿಂಗಿಗೆ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಸೆಟ್ಟಾಗೇ ಇದೆ. ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದರೆ ಮುಗಿಯುತ್ತೆ ಅಷ್ಟೇ. ಹಂಗೆ ಈಗ ಹೋಗಿ ಎಲ್ಲ ಐಟಮ್ಸ್ ತಂದು ನಾಳೆ ಪೂಜೆಗೆ ರೆಡಿ ಆಗಬೇಕು. ಸೀರೆ ಎಲ್ಲ ಮರ್ಚಿಟ್ಟಿದ್ದೀನಿ, ಪಿನ್ ಮಾಡಿಟ್ಟಿದ್ದೀನಿ ಆಲ್ರೆಡಿ, ನನಗೆ ಅಮ್ಮಂಗೆ ಎಲ್ಲ. ಪೇಟೆಗೆ ಹೋಗ್ಲಿಕ್ಕೆ ಹಾಕಲ್ಲ ಇಷ್ಟು ಮೇಕಪ್, ಸ್ವಲ್ಪ ಜಾಸ್ತಿ ಆಯ್ತಿರಬೇಕು. ಶೆಕೆ, ಮಳೆ ಬಂದರೂ ಶೆಕೆ, ಮಳೆ ಬರಲಿಲ್ಲ ಅಂದರೂ ಸೆಕೆ, ಒಟ್ಟಾರೆ ಸೆಕೆ ಇರುತ್ತೆ ನಮ್ಮೂರಲ್ಲಿ. ಚಳಿಗಾಲದಲ್ಲೂ, ಮಳೆಗಾಲದಲ್ಲೂ, ಬೇಸಿಗೆಗಾಲದಲ್ಲೂ ಇರೋದೇ 2 ಕಾಲ ಆಗೋಗಿದೆ ನಮ್ಮೂರಲ್ಲಿ. ಎನಿವೇಸ್, ಬನ್ನಿ ವಿಡಿಯೋನ ಶುರು ಮಾಡುವ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇದಿಷ್ಟು ತಗೊಂಡು ಬಂದಿದ್ದೀನಿ ಇವಾಗ ಸದ್ಯಕ್ಕೆ. ಗುಂಡಣ್ಣ, ಗುಂಡ, ಒಲೆ ಬನ್ನಿ ಅಕ್ಕ ಒಲೆ ಬನ್ನಿ. ಹೌದಾ, ಹಾಂ. ಸೊ ಇದಿಷ್ಟು ತಗೊಂಡು ಬಂದಿದ್ದೀನಿ ಇವಾಗ. ನಾನು ಹೇಳಿದ್ನಲ್ಲ ಆಗ, ಭಟ್ರು ಬರ್ದಿದ್ದು ನಂಗೆ ಅರ್ಥ ಆಗಲಿಲ್ಲ ಅಂತ. ಕೆಲವುದೆಲ್ಲ ವರ್ಡ್ ಶಬ್ದಗಳೇ ನಂಗೆ ಗೊತ್ತಾಗ್ತಿಲ್ಲ ಆಯಿತಾ. ನಾರ್ಮಲಾಗಿ ಈಗ ಬೊಂಡ ಅಂತ ಬರಿಬೋದು, ಇಲ್ಲ ಎಳ್ನೀರು ಅಂತ ಬರಿಬೋದು. ಇವ್ರು ಎಂತ ಬರ್ದು, ನಂಗೆ ಅದು ಓದಲಿಕ್ಕೂ ಫಸ್ಟ್ ಬಂದಿರಲಿಲ್ಲ. ಇದು ಸಿಯಾಟ ಅಂತ ನಂಗೆ ಕಾಣಿಸ್ತುಂಟು ಬರ್ದಿದ್ದು, ಸಿಯಾಟ. ಓಕೆನಾ. ಆಮೇಲೆ ಅಲ್ಲಿ ಅಂಗಡಿಗೆ ಹೋಗಿ ಸಿಯಾಟ ಅಂತ ತೋರಿಸ್ದೆ ಏನದು ಅಂತ. ಅವರದು ಸಿಯಾಳ ಅಂದರು. ಹಾಗಂದ್ರೆ ಏನು ಕೇಳ್ತೆ, ಅದು ಬೊಂಡ ಅಂದರು. ನನಗೆ ನಿಜ ಮತ್ತು ಶೇಪ್ ಔಟ್ ಆಯ್ತಾಯ್ತಾ. ಸೊ ಅದು ಅಫ್ಕೋರ್ಸ್ ಈಗ ಮನೇಲೆ ಅಂಥದ್ದೆಲ್ಲ ಮನೇಲೇ ಸಿಗುತ್ತೆ ಇವಾಗ. ಕಾಯಿ, ಬೊಂಡ, ಬಾಳೆ ಎಲೆ ಇದೆಲ್ಲ ಸಿಗುತ್ತಲ್ಲ, ಸೊ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟು ಮತ್ತೆಲ್ಲ ತಗೊಂಡು ಬಂದಿದ್ದೀನಿ. ಅದಾದಮೇಲೆ ಇದು ಅರಿಶಿನ ಕುಂಕುಮ ತಗೊಂಡು ಬಂದಿದ್ದೀನಿ ಫಾರ್
ವರಮಹಾಲಕ್ಷ್ಮಿ ಪೂಜೆ ಇವತ್ತೇ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡ್ಬಿಟ್ಟೆ. ಅಂದರೆ ನಾನು ಬಳೆ ತಗೊಳ್ಳಿಕ್ಕಂತ ಹೋದೆ, ಹಸಿರು ಗಾಜಿನ ಬಳೆಗಳು ತಗೊಂಡೆ. ಇಷ್ಟು ಬಳೆ ನನಗೆ ತಂತ ತಗೊಳ್ಳಿಕ್ಕೋದು. ಸೊ ಹಾಗೆ ವರಮಹಾಲಕ್ಷ್ಮಿ ಪೂಜೆಗೆ ಅರ್ಶಿನ ಕುಂಕುಮ ಕೊಡ್ಬೇಕಲ್ವಾ, ಅದಕ್ಕೆ ಬಳೆ ಮತ್ತು ಅರ್ಶಿನ ಕುಂಕುಮ ತಗೊಂಡ್ಬಂದೆ. ಓನಂಡಮ್ಮ ದಾದ ಅಂದ ಅಜ್ಜಿ ಬರ್ಪೂಜಿ ಗೊಬ್ಬೆರೆಗ ಅಜ್ಜಿ ಗೊಬ್ಬೆರೆ ಇಡಬೇ ಅಲ್ತಿಲ್ಲ ಕ್ಯಾಮರತಿಲ್ಲ ಕ್ಯಾಮರತಿಲ್ಲ ಅಣ್ಣಮ್ಮ ಓನಂಡ ದಾದ ಬಾಬು ದಾದಂಡಿಗೆ ಓನಂಡ ದಾದ ಮುಲ್ಪತಿಲ್ಲ ಒಂದು ಮತ್ತೆ ಪಶ ಇದೆ ಅಂದ ಎಲ್ಲ ಪೂಜೆ ಉಂಡಿಲ್ಲ ಇಲ್ಲ ಪೂಜೆ ಉಂಡು ಗೊತ್ತುಂಡಿರ ಇವಾಗಲೇ ಐದಾರು ಪೂಜೆಗೆ ಬಂಗಾರ ಪೂಜೆಗೆ ಇದ್ದೀರಂದು ಇಲ್ಲ. ಅವನಿಗೆ ಏನೋ ಆದ್ರೂ ಮೊನ್ನೆಲ್ಲ ಹುಷಾರಿಲ್ಲ ಅಂದ್ಕೊಳ್ತೀನಿ ಅವನಿಗೆ. ಅದು ಬೇರೆ ನಾಯಿಗಳ ಜೊತೆ ಜಗಳ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ ಇವಾಗ ಹೊರಗಡೆ. ಮೊದಲಾದ್ರೆ ಹೊರಗಡೆ ಬಿಟ್ಬಿಡ್ತಿದ್ವಿ ಅವನ್ನ. ಇವಾಗ ಏನು ಮಾಡಿದ್ದೀವಿ, ಮನೆ ಒಳಗೆ ಹಾಕೊಂಡ್ಬಿಡ್ತೀವಿ. ಅಂದರೆ ಗೇಟ್ ಬಾಗಿಲು ಹಾಕ್ಬಿಡ್ತೀವಿ ಹೊರಗೆ ಹೋಗ್ಬಾರ್ದು ಅಂತ. ಅದಕ್ಕೆ ಆಳೋದು ಹೊರಗೆ ಹೋಗ್ತೀನಿ ಅಂತ, ಇಲ್ಲ ಹೊರಗೋಗಿ ಜಗಳ ಮಾಡ್ಕೊಂಡ್ಬರ್ತಾನೆ ಅಷ್ಟೇ. ಸೊ ಇವಾಗ ಫ್ರೂಟ್ಸ್ ಮತ್ತು ಇಷ್ಟು ಐಟಮ್ಸ್ ತಂದಿದ್ದೀನಿ. ಆಮೇಲೆ ಅದು ಇದಿಷ್ಟ ಆಯಿತು. ಇವಾಗ ಇದನ್ನೆಲ್ಲ ಹರಿವಾಣಕ್ಕೆ ಹಾಕಿ ತೆಗೆದಿಡಿ ಅಂತ ಅಂದಿದ್ರು, ಸೊ ದ್ಯಾಟ್ ಹಾಳಾಗಲ್ಲ ಅಂತ. ಅದಾದಮೇಲೆ ಏನೋ ಒಂದು ಮಾಡಬೇಕು. ಏನು ಹಾಂ, ಇನ್ನೂ ಐಟಮ್ಸ್ ತರಲಿಕ್ಕೆ ಉಂಟು. ರಂಗೋಲಿ ಪುಡಿ ಇದೆ, ಕಾಯಿ ಬಾಳೆಹಣ್ಣು, ಈ ಥರ ಹಣ್ಣು, ಬಾಳೆ ಎಲೆ, ಚಿಲ್ಲರೆ 50 ನೋಟು, ಬೆಳ್ತಕ್ಕಿ ಅಕ್ಕಿ, ಹಾಲು, ಚಕ್ಕೆ ಇದೆ, ಇಟ್ಟಿಗೆ ತರ್ತೀನಿ ಅಂದಿದ್ದಾರೆ, ಮಾವಿನ ಕೊಡೆ ಮತ್ತು ಹಲಸಿನ ಕೊಡೆ ತರ್ತೀನಿ ಅಂದಿದ್ದಾರೆ, ಹೊಂಗೆ ತರ್ತೀನಿ ಅಂದಿದ್ದಾರೆ. ಅಷ್ಟು ಹರಿವಾಣ ಮತ್ತು ಕಳಶ ಅದು ಉಂಟು ವರ್ಷಕ್ಕೆ. ನಿಜ ಫುಲ್ ಧೂಳಾಗಿ ಹೋಗಿದೆ. ಇವತ್ತು ತೊಳಿಬೇಕು. ಬನ್ನಿ ಹೋಗುವ. ಸೊ ಇದು 3 ತಗೊಂಡೆ. ಇವಾಗ ಒಂದಲ್ಲಿ ತೊಳೆದಿಟ್ಟಿದ್ದೀನಿ ಆಲ್ರೆಡಿ. ಇದು 3ನ ತೊಳೆದಿರ್ತೀನಿ, ಇನ್ ಕೇಸ್ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ಆ್ಯಂಡ್ ಇದೆಲ್ಲ ನಮ್ಮ ಸಾಧನೆಗಳು. ಒಂದು ಟೈಮಲ್ಲಿ ನಮ್ಮ ಬರೀ ಟ್ರೋಫಿ ಕೊಡ್ತಿರಲಿಲ್ಲ, ಬರೀ ಇದನ್ನೇ ಕೊಡ್ತಿದ್ರು. ಟ್ರೋಫಿ, ಮೆಡಲ್ ಅದೆಲ್ಲ ಆಸೆನೇ ಬಿಟ್ಟಿದ್ವಿ. ಬರೀ ಪಾತ್ರೆ ಪಗಡೆಗಳೇ ಕೊಡ್ತಿದ್ರು. ಸೊ ಇದೆಲ್ಲ ಈಗ ಇದನ್ನೆಲ್ಲ ತೊಳೆದು ಸೆಟ್ ಮಾಡಿರ್ತೀನಿ. ಸೊ ದಟ್ 1:30ಗೆ ಆಫೀಸ್ ಇದೆ, ವರ್ಕ್ ಇದೆ, ಲಾಗಿನ್ ಆಗಬೇಕು, ಕೆಲಸ ಮಾಡಬೇಕು. ಇಲ್ಲಿಷ್ಟು ಇವಾಗ ಸೆಟ್ ಮಾಡಿ ಇಟ್ಟಿದ್ದೀವಿ. ಇದರಲ್ಲಿ ಇದಿಷ್ಟು ಅಡುಗೆಗೆ ಇದಿದ್ದು ಇಷ್ಟು, ಅಂದರೆ ಮನೇಲಿ ಅಡುಗೆ ಮಾಡುವ ಅಂತ. ಹಾಗಾಗಿ ಇದನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಇದೆಲ್ಲ ಹಣ್ಣು ಹಂಪಲುಗಳು, ದೇವ್ರ ಫೋಟೋ, ಇದು ಲಿಸ್ಟ್ ಆಯಿತಾ. ಸೊ ಇದು ಲಿಸ್ಟು. ಆಮೇಲೆ ಅದೆಲ್ಲ ಇಡ್ಲಿಕ್ಕೆ ಹೇಳಿದ್ರು. ಸೊ ಅದಕ್ಕೆ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಆನಗುಂದ ದಾದೆವು ಮತ್ತು ದಾದೆ ಅಂತಲೇ ಈಗ ಬೆಳಿಗ್ಗೆ 7 ಗಂಟೆ ಆಯ್ತು. 5:30 ಎಬ್ಸಿ ನನಗೆ ಕೆಲಸ ಮಾಡಿಸಿದ್ದಾರೆ ಇವರು. ಪಕ್ಕದ ಮನೆ ಕೆಲಸ ಅಲ್ಲ, ನಮ್ಮ ಮನೆ ಕೆಲಸನೇ ಮಾಡಿಸಿದ್ರು. ಈಗ ಆಯಿತು, ಕೆಲಸ ಮುಗೀತು ಅಲ್ಲ, ಎಲ್ಲ ಮುಗಿದ. ಅಡುಗೆ ಒಂದು ಮಾಡಿದ್ರೆ ಆಯಿತು. ನಾನು ಇನ್ನೂ ಬ್ರಷ್ ಸಮೇತ ಮಾಡಲಿಲ್ಲ. ನಾನು ಈ ಬ್ರಷ್ ಮಾಡಿದ್ರಲ್ಲ, ನಾನು ಬ್ರಷ್ ಮಾಡಲಿ. ಎದ್ದು ಬಂದು ನೋಡ್ತೀನಿ ಇವ್ರು ಬರ್ತಾ ಇದ್ರ. ಮತ್ತು ಬಂದು ಅದು ಇದು ಅಂತೆಲ್ಲ ಕೆಲಸ ಮಾಡ್ಕೊಂಡು 7 ಗಂಟೆ ಆಯ್ತು. ಇವಾಗ ನನ್ನ ತಮ್ಮ ತಿಂಡಿ ತಗೊಂಡು ಬಂದಿದ್ದಾನೆ ಹೋಟ್ಲಿಂದ. ಏನೂ ಮಾಡಿಲ್ಲ ಮಾಡಿ, ಹೋಟ್ಲಿಂದ ತಂದಿದ್ದಾನೆ. ಈಗ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಆಮೇಲೆ ಅಡುಗೆ ಮಾಡ್ತಿದ್ದಾರೆ ಅವರು. ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಕೂತ್ಕೊಳ್ಬೇಕು ಅಷ್ಟೇ. ಈ ಮನೆನ ನಮ್ಮ ಅಜ್ಜ ಅವ್ರಿಗೆ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಕಟ್ಟಿದ್ದಂತೆ. ಅದಾದಮೇಲೆ ಮಾವನವರೆಲ್ಲ ಸೇರಿ 1998ರಲ್ಲಿ ಸ್ವಲ್ಪ ರಿನೋವೇಷನ್ನ ಮಾಡಿದರು. ಅದಾದಮೇಲೆ ಸತ್ಯನಾರಾಯಣ ಪೂಜೆ ಆಗಲಿ ಗಣಹೋಮ ಆಗಲಿ ನಮ್ಮ ಮನೆಯಲ್ಲಿ ಯಾವತ್ತೂ ಮಾಡಿರಲಿಲ್ಲ. 28 ವರ್ಷ ಬಿಟ್ಟು ಇದೇ ಮೊದಲನೇ ಸಾರಿಗೆ ನಾವು ಪೂಜೆನ ಮಾಡ್ತಿರೋದು. ಸೊ ತುಂಬ ಖುಷಿ ಆಯಿತು. ನಂಗೆ ಬೇರೆ ನಾನು ಮತ್ತು ಅಮ್ಮ ಕೂತ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಎಲ್ಲಿ ಯಾರು ಬೇಡ ಅಂತಾರೋ ಅಂತ ಭಯ ಇತ್ತು. ಆದರೆ ಎಲ್ಲರೂ ಕೂಡ ಓಕೆ ಅಂತ ಅಂದರು, ಈವನ್ ಭಟ್ರು ಕೂಡ. ಇದು ನನ್ನ ಮಾಮಿ, 3ನೇ ಮಾಮಿ. ಹಾಯ್, ಏನೇನು ಫೋಟೋ ಕಲಿದ್ಜಿ ವೀಡಿಯೋ ಮಲ್ತಂದಿಲ್ಲ.
ಅಮ್ಮನ ಸೀರೆ ಸಂಬಲ್ ತಂದ್ಲೆ ಹಾಯ್ ಮಲ್ಪ್ಲೆ ಅಂಚಿನ ಲೈಟ್ ಪಡ್ಲೆ ಮ ತೋಜು ಜರ್ನಿಗಲ್ಲ ಫಸ್ಟ್ ಸ್ವಿಚ್ 5 ಜನ ತೋಜು ಜರ್ ಮಾಮಿನ ಬೋಲ್ ತೋಜುಂದುಲ್ಲೆ ಸ್ಮೈಲ್ ಈ ಪತ್ತು ಕಾಣ ಈ ಆಂಟ್ ಸತ್ಯಕಲೆಯನ ಸತ್ಯನಾರಾಯಣ ಅಂತಂದರೆ ಭಗವಾನ್ ಶ್ರೀ ವಿಷ್ಣುವಿನ ಒಂದು ರೂಪ. ಸತ್ಯನಾರಾಯಣ ಪೂಜೆನ ಮನೆಯಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಎಲ್ಲ ವಿಘ್ನಗಳೆಲ್ಲ ನಿವಾರಣೆ ಆಗಲಿ ಅಂತ ಮಾಡ್ತೀವಿ. ಹೊಸ ಕೆಲಸ ಸಿಕ್ಕಾಗ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡಬೇಕು, ಇದರಲ್ಲಿ ಜಯ ಸಿಗಬೇಕು ಅನ್ನೋದಕ್ಕೆ ಈ ಪೂಜೆನ ಮಾಡ್ತೀವಿ. ಇನ್ನು ಕೆಲವೊಂದು ಸಂದರ್ಭ ಅಂತಂದರೆ ಮದುವೆ, ಗೃಹ ಪ್ರವೇಶ, ಮಗು ಹುಟ್ಟಿದಾಗ ಕೂಡ ಈ ಪೂಜೆನ ಮಾಡ್ತೀವಿ. ಇನ್ನು ಲೈಫಲ್ಲಿರುವಂಥ ತೊಂದರೆಗಳು, ಭಯ ಮತ್ತು ಎಲ್ಲ ಅಡೆತಡೆಗಳೆಲ್ಲ ದೂರ ಆಗಲಿ ಅಂತ ಕೂಡ ಈ ಪೂಜೆನ ಮಾಡ್ತೀವಿ. ನಾನು 10ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಈ ಪೂಜೆ ಮಾಡಬೇಕು ಅಂತ ಅಮ್ಮ ಅಂದ್ಕೊಂಡಿದ್ರು. ಅದಾದಮೇಲೆ ಪ್ರತಿ ಸಲ ಏನೋ ಒಂದು ರೀಸನಿಂದ ಈ ಪೂಜೆನ ಮಾಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೆಚ್ಚು ಕಮ್ಮಿ 9-10 ವರ್ಷ ಬಿಟ್ಟು ನಾವು ಈ ಪೂಜೆನ ಮಾಡಿಸ್ತಿರೋದು ಇವಾಗ. ನಿಜ ಹೇಳಬೇಕು ಅಂತಂದರೆ ಪೂಜೆ ತುಂಬಾ ಚೆನ್ನಾಗಿ ನಡೀತು. ಮನಸ್ಸಿಗೂ ಅಷ್ಟೇ ತುಂಬ ನೆಮ್ಮದಿ ಸಿಕ್ತು ಈ ಪೂಜೆನ ಮಾಡಿ. ಈ ಸಲ ಪೂಜೆನ ನಾವು ತುಂಬ ಸಿಂಪಲಾಗಿ ಮಾಡಿದ್ವಿ. ನಾವು ನಮ್ಮ ಮನೆಯವರು ಅಂತ ಅಷ್ಟೇ, ಯಾರನ್ನೂ ಕೂಡ ಎಕ್ಸ್ಟ್ರಾ ಕರೆದಿರಲಿಲ್ಲ ನಾವು. ಅಡುಗೆ ಕೂಡ ಅಷ್ಟೇ ನಾವೇ ಮನೆಯಲ್ಲಿ ಸಿಂಪಲಾಗಿ ಮಾಡಿದ್ವಿ. ತುಂಬ ವರ್ಷದಿಂದ ಅಂದ್ಕೊಂಡಂಥ ಪೂಜೆ ಮಾಡಿಸ್ಲಿಕ್ಕೆ ಆಗಿರಲಿಲ್ಲ. ಆದರೆ ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅನ್ನೋಕ್ಕೆ ಸಿಕ್ಕಂಥ ಚಿಕ್ಕ ಟೈಮಲ್ಲಿ ಎಲ್ಲ ಅರೇಂಜ್ಮೆಂಟ್ನ ಮುಗಿಸ್ಕೊಂಡು ಈ ಪೂಜೆನ ಮಾಡಿ ಮುಗಿಸಿದ್ವಿ. ದೇವ್ರ ದಯೆಯಿಂದ ನೆಕ್ಸ್ಟ್ ವರ್ಷದಲ್ಲಿ ನಾವು ಈ ಪೂಜೆನ ಮಾಡಲಿಕ್ಕೆ ಆಗಲಿ, ಹಾಗೆ ಅದ್ರ ಜೊತೆಗೆ ತುಂಬ ಜನಕ್ಕೆ ಊಟ ಹಾಕುವಂತಹ ಶಕ್ತಿ ಕೊಡಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಎಲ್ಲದಕ್ಕಿಂತ ತುಂಬ ಖುಷಿ ಸಿಕ್ಕಿದ್ದು ನನಗೆ ಪೂಜೆಗೆ ಕೂತ್ಕೊಂಡು. ಫಸ್ಟ್ ಟೈಮ್ ನಾನು ಪೂಜೆಗಂತ ಕೂತ್ಕೊಂಡಿದ್ದು, ಅದು ಕೂಡ ಸತ್ಯನಾರಾಯಣ ಕಥೆಯನ್ನು ಕೇಳಿದ್ದು. ಭಟ್ರು ಕೇಳಿದರು ನಮ್ಮ ಹತ್ರ, ಕತೆ ಹೇಳಲ್ಲ ಅಥವಾ ಬರೀ ಶ್ಲೋಕ ಹೇಳಬೇಕಂತ. ನಾನು ಒಬ್ಬಳೇ ಅನಿಸುತ್ತೆ ಕತೆ ಹೇಳಿ ಅಂತ ಹೇಳಿ ಫುಲ್ ಇಂಟ್ರೆಸ್ಟಲ್ಲಿ ಇಡೀ ಕತೆನ ಕೇಳಿ ಮುಗಿಸಿದೆ. ತುಂಬ ಖುಷಿ ಆಯಿತು ನನಗಂತೂ. ಅನಾರೋಗ್ಯಗಳು ಹಾಗೆ ತೊಂದರೆಗಳ ತಾಪತ್ರಗಳೆಲ್ಲ ಬರ್ತದೆ ಎಂಬುದಾಗಿ ಹೇಳ್ಕೊಂಡು ಕಲಿಯುಗದಲ್ಲಿ ಪರಿಪ್ರಯಾಂತನೆ ಶನಿಯಮವನ್ನು ಭೂಮಿ ಕಾಲಿಡ್ತಾನೆ. ಕಾಲಿಟ್ಟಾಗ ಈಗ ಕಾಲಿಟ್ಟದ್ದು ಎಷ್ಟೊಂದು ಸಾಸಿವೆ ಕಾಲಷ್ಟು ಮಾತ್ರ ಕಾಲಿಟ್ಟಿದ್ದಾನೆ. ಇನ್ನು ಒಂದು ಅಡಿಕೆ ಹೋಳಷ್ಟು ತಾಗಲಿಲ್ಲ ಭೂಮಿಗೆ. ಆ ಒಂದು ಸಾಸಿವೆ ಕಾಲಷ್ಟು ಮಾತ್ರ ಭೂಮಿ ತಾಗಿದೆ ಶನಿಯಮನು. ಅಂತಹ ಕಲಿಯುಗ ಪ್ರಾರಂಭವಾಗಿದೆ. ಆದ್ದರಿಂದ ಅಂತಹ ಶನಿಯ ಪ್ರವಾದಿಯಿಂದ ತಾನಿಗೆ ತಮ್ಮ ಕಷ್ಟಗಳು ಬರ್ತದೆ, ಇಡೀ ಲೋಕದ ಜನರಿಗೆ ಕಷ್ಟಗಳು ಬರ್ತದೆ ಎಂಬುದಾಗಿ ಹೇಳಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಯಜ್ಞವನ್ನು ಮಾಡಿ ಶುರು ಮಾಡ್ತಾರೆ ಅಂತ ಯಾರು ಋಷಿಗಳು. ಯಾಕೆ ಲೋಕ ಕಲ್ಯಾಣ ಆಗಬೇಕು, ಖರ್ಚು ಮಾಡಿದ್ದನ್ನು ನಾನು ಇಟ್ಕೊಳ್ಳೋದಿಲ್ಲ ಪರಮಾತ್ಮ ಎಂಬುದಾಗಿ ಪರಮಾತ್ಮನ ದೇವರ ನಾರದಲ್ಲಿ ಹೇಳ್ತೇನೆ. ಆ ದೇವರಿಗೆ ಮನುಷ್ಯನಿಗೆ ದೇವರ ಪೂಜೆ ಖರ್ಚು ಮಾಡಿದ್ದನ್ನು ನಾನು ಅದನ್ನು ಇಟ್ಕೊಳ್ಳೋದಿಲ್ಲ ನಾರದ. 2 ಕೈಯಲ್ಲಿ ಕೊಟ್ಟರೆ 4 ಕೈಯಲ್ಲಿ ವಾಪಸ್ ಕೊಡ್ತೇನೆ ನಾರದ ಎಂಬುದಾಗಿ ಶ್ರೀಮನ್ನಾರಾಯಣದೇವರು ಹೇಳ್ತಾರಂತೆ ನಾರದ. ಮತ್ತು ಅದು ಇದು ಅಂತ ಕೇಳುವಂತಹ ಪ್ರಶ್ನೆ ಇಲ್ಲ. ಯಾವ ಮನುಷ್ಯನು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ ಅವರಿಗೆ ಫಲವನ್ನು ಕೊಡ್ತೇನೆ. ಬೈತೋ ಧರ್ಮದ ಬಂಧ ಬಾಂಧವರಿಗೆ ಇಷ್ಟ ಮಿತ್ರರನ್ನು ಸೇರಿಸಿಕೊಂಡು ಈ ವ್ರತವನ್ನು ಮಾಡಬೇಕು. ಅವರಿಬ್ಬರೇ ಕೂತ್ಕೊಂಡು ಮಾಡೋದಲ್ಲ. ಪೂಜೆ ಮಾಡುವಾಗ ಬಂಧು ಬಾಂಧವರನ್ನೆಲ್ಲ ಸೇರಿಸಿಕೊಂಡು ಬರೆದುಕೊಂಡು ಸೈತೋ ಧರ್ಮರಾಜನಂತ ಕೂತ್ಕೊಂಡು ವ್ರತವನ್ನು ಮಾಡಬೇಕು. ಇನ್ನು ಪೂಜೆ ಎಲ್ಲ ಆದಮೇಲೆ ಪ್ರಸಾದನ ತಗೊಂಡು ಎಲ್ಲರೂ ಊಟಕ್ಕಂತ ಕೂತ್ಕೊಂಡ್ವಿ. ಊಟ ಎಲ್ಲ ಮಾಡಾದ್ಮೇಲೆ ಅಮ್ಮ ಮಾವನವರೆಲ್ಲ ಅವ್ರ ಚೈಲ್ಡ್ಹುಡ್ ಸ್ಟೋರಿಯನ್ನೆಲ್ಲ ಇಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರು. రెడ్ కూడా పని బಣ್ಣ వాళ్ళు ಬೋರ್ ಇಲ್ಲಿ ಬಸ್ ತಾರೆ ₹2 ಕೊಟ್ಟು ಇಲ್ಲಿ ಇದೆ రెడ్ ಇದೆ ಯಾನು 40 ಚಕ್ಕುಲಿ ₹2 ಇದು ಮಲ್ಲ ತೊಟ್ಲೆ ಎಲ್ಲೆಲ್ಲಿ ನೀರು ತಂದು ನಮ್ಗೆ ಹಾಗೆ ಬಾತ್ಕೊಳ್ಳಿ ಸಾಕು. ಕಟ್ಟಿ ಫುಲ್ ನೀರು ಮಾಡು, ನೀರು ಮಾಡಿ ಬಾತ್ಕೊಳ್ಳಿ ಅಂತ ಬಿಡುದು. ಅದು ಸೈಕಲ್ ಹಂಗೆ ಎಲ್ಲ ನೀರಿದೆ. ಸೈಕಲ್ ಕೊಡ್ಪಾನ ಬೆಳ್ಳಿ ಕಟ್ಟಿ 8-10 ಕೊಡ್ಪಾನ ಹಂಗೆಲ್ಲ ಇಟ್ಕೊಂಡು ಮತ್ತೆ ಶಾಲೆ ಸೈಕಲ್ ಇಟ್ಕೊಂಡು
ಆನೆ ಮೊಗಲ್ ಬರ್ತಾರ ಮಾಡಿ ದೊಡ್ಡ ಮುಲ್ತುಲೆ ಹಾಯ್ ಮಲ್ಪ್ಲೆ ಹಾ ಎಂಜಾಯ್ ಪೂಜೆ ಹೇಗಾಯ್ತು ಸೂಪರಾ ಫಿದಾ ಆಗ್ಬಿಟ್ಟಿದ್ದಾರೆ. ಇವರು ರಂಜಿತ್ ಅಣ್ಣನ ಪಪ್ಪ ಅಮ್ಮ ಅಂದರೆ ನನ್ನ ಅಮ್ಮನಿಗೆ ಮಾಮ ಮತ್ತು ಮಾಮಿ ಆಗಬೇಕು. ಇವರು ಕೂಡ ಬಂದಿದ್ದರು. ಇವ್ರ ಜೊತೆ ಕೂಡ ಸ್ವಲ್ಪ ಮಾತುಕತೆ ಎಲ್ಲ ಮುಗಿಸಿ ಅದಾದಮೇಲೆ ಎಲ್ಲರೂ ಕೂಡ ಅಷ್ಟೊತ್ತಿಗೆ ಮನೆಗೆ ರೀಚ್ ಆಗಿದ್ರು. ಇವ್ರು ಮಾತ್ರ ಉಳಿದಿದ್ರು. ಅದಾದಮೇಲೆ ಇವರು ಕೂಡ ಹೊರಟರು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಅ ಗ್ರೇಟ್ ಡೇ.